ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಬಸವ ಟಿವಿ ವೀಕ್ಷಕರಿಗೆ ಶರಣು 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 ಶರಣಾರ್ಥಿ. ಬಸವಣ್ಣನವರು ನುಡಿತಾರೆ, ನುಡಿದಿರ ಮುತ್ತಿನ ಹಾರದಂತಿರಬೇಕು, ನುಡಿದಿರ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದಿರ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿದಿರ ಲಿಂಗ ಮೆಚ್ಚಿ ಹೌದು ಹೌದು ಏನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ನಂತಲೇವನಯ್ಯ. ನೋಡ್ರಿ, ನುಡಿದ್ರೆ ಮುತ್ತಿನ ಹಾರದಂತಿರ್ಬೇಕಂತ. ಹಂಗೆ ಮುತ್ತಿನ ಹಾರ ಎಷ್ಟು ಚಂದ ಪೋಣಿಸಿರ್ತಾರೆ, ಹಂಗೆ ನಮ್ಮ ಮಾತು ಹಂಗೆ ಪೋಣಿಸ್ದಂಗೆ ಇರ್ಬೇಕು. ಇನ್ನು ನುಡಿದಿರ ಮಾಣಿಕ್ಯದ ದೀಪ್ತಿ ಅಂತಿರ್ಬೇಕು. ಮಾಣಿಕ್ಯ ಇಟ್ರೆ ಹಂಗೆ ಭಗ್ಗಂತ ಬೆಳಕು ಕೊಡ್ತೈತಿ ನೋಡ್ರಿ, ಹಂಗೆ ನಮ್ಮ ಮಾತು ಬೇರೆಯವರ ಜೀವನದೊಳಗೆ ಬೆಳಕು ಕೊಡೋ ಹಂಗಿರ್ಬೇಕು. ಈಗ ನಮ್ಮ ಶರಣರ ವಚನಗಳು ನಮ್ಮ ಜೀವನದಾಗ ಹೆಂಗೆ ಬೆಳಕು ಕೊಡ್ತಾವ ನೋಡ್ರಿ, ಹಂಗೆ ನಮ್ಮ ಮಾತು ಬೇರೆಯವ್ರ ಜೀವನದೊಳಗೆ ಬೆಳಕು ಹಚ್ಚೋಂಗಿರ್ಬೇಕು. ಇನ್ನು ನುಡಿದಿರ ಸ್ಫಟಿಕದ ಸಲಾಕೆ ಅಂತಿರಬೇಕು. ಸ್ವಾಮಿ ವಿವೇಕಾನಂದ್ರ ಅಮೇರಿಕಕ್ಕೆ ಹೋದ್ರೆ ಅಲ್ಲಿ ಅವ್ರ ಭಾಷಣದ ಫಸ್ಟ್ ವರ್ಡ್ಸ್ ಏನಂತ ಸ್ಟಾರ್ಟ್ ಮಾಡಿದಂದ್ರೆ, ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ಅಷ್ಟು ಅಂದಿದ್ದಕ್ಕೆ ಯಾವ ಮನೆ ಚಪ್ಪಾಳೆ ಬಿದ್ದು ಗುರ್ತೇನ್ರಿ ಅವರಿಗೆ, ಸಿಕ್ಕಾಪಟ್ಟೆ ಚಪ್ಪಾಳೆ ಬಿದ್ದು. ನಮ್ಮ ಮಾತು ಹಿಂಗಿರ್ಬೇಕ. ಆಮೇಲೆ ಕೊನೆಗೆ ಅಂತಾರೆ ಏನು, ನುಡಿದಿರ ಲಿಂಗ ಮೆಚ್ಚಿ ಹೌದು ಹೌದು ಏನದು. ನುಡಿದಿರ ಲಿಂಗ ಮೆಚ್ಚಿ ಹೌದು ಹೌದು ಇರಬೇಕಂದ್ರೆ ಹೆಂಗೆ ಮಾತಾಡ್ಬೇಕು? ಅರಿವಿನಿಂದ ಮಾತಾಡ್ಬೇಕು, ಪರಿಸ್ಥಿತಿ ತಕ್ಕ ಮಾತಾಡ್ಬೇಕು. ಇಲ್ಲೊಬ್ಬ ಭಾಷಣಕಾರ ಇದ್ದಾರಿ, ಅವ ಹೆಂಗೆ ಭಾಷಣ ಮಾಡ್ತಿದ್ದ ಅಂದ್ರೆ, ಅವ್ರ ಅದನ್ನು ಮಾಡಾಕ ಭಾಳ ಇದನ್ನು ಮಾಡ್ಯಾರ, ಅವ್ರು ಇದನ್ನ ಮಾಡ್ಬೇಕಂದ್ರೆ ಏನೇನು ಇದನ್ನ ಮಾಡ್ಯಾರ, ನಂಗೆ ಇದನ್ನೆಲ್ಲ ನೋಡಕತ್ರ ನಂಗೆ ಈದಾಗಿಬಿಟ್ಟೈತಿ. ಮಾತಿವ ಇದನ್ನು ಕೇಳಿ 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 ಒಬ್ಬ ವ್ಯಕ್ತಿ ಹಂಗೆ ಬರೆದು ಕೊಟ್ಟ, ಮಾರಯ್ಯ ನೀ ಹಗಲೆಲ್ಲ ಅದನ್ನ ಅನ್ನಕ್ಕೆ ಹೋಗ್ಬೇಡ, ಬರೆದು ಕೊಡ್ತೀನಿ ಎಷ್ಟು ಮಾತಾಡ. ಅದ್ರಿ ಬರೆದು ಕೊಟ್ಟ. ಹೋದಾರಿ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಇತ್ತು, ಇವ್ನು ಗೆಸ್ಟ್ ಆಗಿ ಕರ್ಸಿದ್ರು. ಹೋದ ಅಲ್ಲ ಅನ್ನ ಸ್ಟಾರ್ಟ್ ಮಾಡಿದ. ನನಗೆ ಭಾಳ ಖುಷಿ ಆಗೈತಿ. ಊರಿಗೆ ಒಂದೊಂದು ಈ ಥರ ಬಸ್ ಸ್ಟ್ಯಾಂಡ್ ಇರ್ಬೇಕು. ಇದಕ್ಕೇನು ಬೇಕು ಆ ವ್ಯವಸ್ಥೆ ನಾನು ಮಾಡ್ತೀನಿ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಮನೆ ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ. ಮುಂದೆ ಹಿಂಗೆ ನಮ್ಮ ಬಸವ ಟಿವಿಗೆ ಬಂದಾರಿ, ಅಲ್ಲಿ ಬಂದಂದ ನನಗೆ ಭಾಳ ಖುಷಿ ಆಗೈತಿ. ಊರಿಗೆ ಒಂದೊಂದು ಈ ಥರ ಬಸವ ಟಿವಿ ಇರ್ಬೇಕು. ಇದಕ್ಕೇನು ಬೇಕು ಆ ವ್ಯವಸ್ಥೆ ನಾನು ಮಾಡ್ತೀನಿ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಅಷ್ಟು ಚಪ್ಪಾಳೆ ಚಪ್ಪಾಳೆ. ಹಿಂಗ ಮುಂದೆ ಅಕ್ಕನ ಬಳಗಕ್ಕೆ ಹೋದಾರಿ, ಅಲ್ಲಿ ಇದನ ಅಂದ, ನನಗೆ ಭಾಳ ಖುಷಿ ಆಗೈತಿ. ಊರಿಗೆ ಒಂದೊಂದು ಈ ಥರ ಅಕ್ಕನ ಬಳಗ ಇರ್ಬೇಕು. ಇದಕ್ಕೇನು ಬೇಕು ಆ ವ್ಯವಸ್ಥೆ ನಾನು ಮಾಡ್ತೀನಿ, ಡೋಂಟ್ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಹಿಂಗೆ ಒಂದು ಊರು ಯಜಮಾನ ಸತ್ತಿದ್ದಾರಿ, ಅಲ್ಲಿ ಹೋಗಿ ಅಂದ, ನನಗೆ ಭಾಳ ಖುಷಿ ಆಗೈತಿ. ಊರಿಗೊಬ್ರೊಬ್ರು ಈ ಥರ ಯಜಮಾನ್ರ ಸಾಯ್ಬೇಕು. ಇದಕ್ಕೇನು ಬೇಕು ಆ ವ್ಯವಸ್ಥೆ ನಾನು ಮಾಡ್ತೀನಿ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಮಾತ್ರ ಅದಕ್ಕೆ ಅರಿವಿನಿಂದ ಮಾತಾಡ್ಬೇಕ. ಚಪ್ಪಾಳಿ ಬಿಡು ಜಗದಾಗ ಏನು ಬಿದ್ದು ಅಲ್ಲಿ ಬಡಗಿ ಬಿದ್ದು. ಅದಕ್ಕೆ ನುಡಿದಿರ ಲಿಂಗ ಮೆಚ್ಚಿ ಹೌದು ಹೌದು ಏನಬೇಕು. ಇನ್ನು ಈ ಮಾತಾತ್ರಿ, ಇನ್ನು ಅಂಟಿಗಳು ಮಾತಾಡ್ತಿರ್ತಾರೆ. ಅವ್ರು ಹೆಂಗಂದ್ರೆ ಎಲ್ಲಿ ಒಂದು ಗುಂಪು ಕಟ್ಕೊಂಡು ನಿಂತು ಬಿಡ್ತಾರೆ, ಅಲ್ಲೊಂದು ಮೀಟಿಂಗ್ ಆದ ಸ್ಥಾಪನೆ ಆತ ತಿಳ್ಕೊಂಡು ಬಿಡ್ಬೇಕು. ಹಿಂಗೋ ಬಂಟಿ ತಲೆ ಕೆಟ್ಟ ಮಾತಾಡಕತ್ತೀರಿ. ಏನಂತ ಕೈ ಕರ್ತಿ ಕರ್ಬಾರ ಉಣ್ಕೋತ ಹಂಗೆ ಕರ್ತಿ ಹಮ್ಕೋತ ಹಿಂಗೆ ಕರ್ತಿ ಉಣ್ಕೋತ ದೋದ ದಪ್ಪ ಬಡ್ಸಿಡ್ದಿ ಹಂಗೆ ಹರ್ಚಾದ್ರಮ್ಮ ಹರ್ಚಾದ್ರೆ ಕಾಲ್ಕೊ ಆಯ್ತು ಮುಟ್ಕೊಂಡು ಕಾಲ್ಕೊಣಿ ಗುಂಗಾಡ ಗೊಯ್ 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 ಗೊಯ್. डॉक्टर कह रहा पूछता हिंता गुलिया ಹೆಂಗ್ उठे मैं बोलती घूंगाड़ खाते गुलिया उठ्या. ಅದಕ್ಕೆ ಹಿಂಗೆ ಮಾತಾಡಕ್ಕೆ ಹೋಗ್ಬಾರ್ದು. ಹಿಂಗೆ ಮಾತಾಡಿದ್ರೆ ಲಿಂಗ ಮೆಚ್ಚಿ ಹೌದೌದು ಅನ್ನಂಗಲ್ಲ. ಇನ್ನು ನೆಕ್ಸ್ಟ್, ನುಡಿ ಒಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ನಂತಲೇವನಯ್ಯ. ನೋಡ್ರಿ, ಬೇರೆ ವಿಷಯಕ್ಕೆ ಹೋಗೋದು ಬೇಡ, ನನ್ನ ವಿಷಯನ ನಾನು ಹೇಳ್ತೀನಿ. ನಾ ಇಷ್ಟೆಲ್ಲ ಮಾತಾಡ್ತೀನಿ, ನಾ ಅದ್ರ ತಕ್ಕ ನಡಿಲಿಕ್ಕಂದ್ರೆ ನೋ ಯೂಸ್.
ಸಂತೋಷ. ಅದಕ್ಕೆ ಬಸವಣ್ಣನವರ ಅಂತಾರ, ನುಡಿ ಒಳಗಾಗಿ ನಡೆಯುತ್ತಿದ್ದರೆ ಕೂಡಲ ಸಂಗಮ ದೇವ ನಂತೊಲೆವನಯ್ಯ. ನೋಡ್ರಿ, ನಾವೀಗ ನುಡಿತೀವಿ, ಆ ನುಡಿ ಒಳಗೆ ಭಾಗವಹಿಸುವ ಪ್ರಮುಖರು ಯಾರು? ಮಾತಾಡ್ತೀವಿ, ಅದ್ರೊಳಗೆ ಭಾಗವಹಿಸುವ ಪ್ರಮುಖರು ಯಾರು? ಈ ಈ ಹಲ್ಲುಗಳು ರೀ, ಮತ್ತೆ ನಾಲಿಗೆ, ಇವೆರಡು ಭಾಗವಹಿಸ್ತಾವ. ಹಿಂಗ ಒಂದ್ಸತ ಹಲ್ಲು ನಾಲಿಗೆ ಜಗಳ ಮಾಡ್ತಿರ್ತಾವ. ಅವಾಗ ಹಲ್ಲಂದು ಎದಕ್ಕೆ? ನಾಲಿಗೆಗೆ. ನಾಲಿಗೆ, ನೀ ಒಂದ್ ಸ್ವಲ್ಪ ಹೊರಗೆ ಬಂದರ ನೋಡ, ನೀನು ಕಡ್ದ ಬಿಡ್ತೀವಿ. ನೀ ಒಂದ್ ಸ್ವಲ್ಪ ಹೊರಗೆ ಬಂದರ ನೋಡ, ನೀನು ಕಡ್ದ ಬಿಡ್ತೀವ ಅಂತ. 32 ಹಲ್ಲುಗಳು ನಾಲಿಗೆಗೆ ಅಂದವ್ರಿ. ಅದಕ್ಕೆ ನಾಲಿಗೆ ಆನ್ಸರ್ ಕೊಡ್ತ ಏನಂತ? ನೀವು 32 ಇದೀರಿ, ನಾನು ಒಂದೇ ಇದೀನಿ. ನಾನು ಏನ್ರ ನುಡಿ ಹೊತ್ತನ್ಯಾಗ ಉಲ್ಟಾ ಪಲ್ಟಾ ಮಾತಾಡಿದೆ ಅಂದ್ರೆ ನಿಮ್ಮ 32 ಹಲ್ಲು ಉದುರು ಹಂಗ ಹೊಡಿತಾರ. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೇನ್ರಿ. ಒಂದು ದೊಡ್ಡ ಯಜಮಾನ ನಿಂತಿದ್ದ ಅವ್ನ ಮನೆ ಮುಂದೆ. ಎಷ್ಟು ದಪ್ಪ ಇದ್ದು ಗೊತ್ತಂದ್ರು, ಇಷ್ಟು ದಪ್ಪ ಇದ್ದ. ಅವ್ನು ನೋಡಿ ನಮ್ಮ ಗುಂಡೆ ನಗಾಕ್ ಸ್ಟಾರ್ಟ್ ಮಾಡ್ಬಿಟ್ಟ. ಸೌಕಾನ ತಲೆ ಕಡ್ತು. ಯಾಕೆ ನಗಾಕತ್ತಿ ನೀನು? ಅದ ಗುಂಡೆ ಅಂದ. ಇವ ಸೌಕಾರ ಅಂದ್ರಿ, ನನ್ನ ಮನಿ ನೋಡಿ ನಗಾಕತ್ತೀನಿ, ನೋಡಿ ಭಾಳ ದೊಡ್ಡ ಮನಿ. ಅದಕ್ಕಂದ ಗುಂಡೆ, ಇಲ್ರಿ ನಾನು ನಿಮ್ಮ ಮನಿ ನೋಡಿ ನಗಾಕತ್ತೀವ, ನಿಮ್ಮ ಅಡ್ಡ ತಿಡ್ಡಿ ಮೈ ನೋಡಾಕತ್ತೀನಿ. ನೀವೇನ್ರ ಒಂದು ವೇಳೆ ಸತ್ರಿ ಅಂದ ನಿಮ್ಮ ಬಾಕಲೊಳಗಿಂದ ಹೊರಗೆ ಹೆಂಗೆ ಕರ್ಕೊಂಬರೋದು? ಬೇಕಾಗಿತ್ತೆ. ಸೌಕಾರ ಹಂಗೆ ತಲೆ ಕೆಟ್ಟ ಬಿಡ್ತ, ಕಂಬಕ್ಕೆ ಕಟ್ಟಿ ಜಡ್ಯಾಗ ಸ್ಟಾರ್ಟ್ ಮಾಡಿಬಿಟ್ಟ ನಡಿ. ಅವಾಗ ಅವ್ರ ಗುಂಡ್ಯಾ ನಾಪ ಬಂದ್ರಿ. ಅನ್ನಕ್ಕೆ ಸ್ಟಾರ್ಟ್, ಮಗನ ನಿನಗೆ ಬುದ್ಧಿ, ನಿಂಗೆ ಮಾತಾಡೋದು ಗುರ್ತಿಲ್ಲ ನೋಡು. ನಿಂಗೆ ಎಷ್ಟು ಸತ ಬುದ್ಧಿ ಹೇಳ್ಬೇಕ? ಮಾತಾಡೋ ಹೊತ್ತನ್ಯಾಗ ನೆಟ್ಟಗೆ ಮಾತಾಡ್ಬೇಕ. ಅವ್ ಸೌಕಾರ ಏನ್ರ ಸತ್ತ ಅಂದ್ರೆ ಅವ್ನ ಅಡ್ಡ ತಿಡ್ಡಿ ಕಚಪಚ ಕಡ್ದೆ ಗುಣಿ ಚೀಲ್ದಾಗ ತುಂಬ್ಕೊಂಡ ಹೊರಗೆ ತಂದು ಸುಡೋನು. ಬೇಕಾಗಿತ್ತರ ಈ ಮಾತು? ಅವನು ಹಾಕಿ ಕಟ್ಟಿ ಬಡ್ಯಾಕ ಸ್ಟಾರ್ಟ್ ಮಾಡಿಬಿಟ್ಟ. ಇವನ ಗುಂಡ್ಯಾನ ಅಪ್ಪನ ಅಪ್ಪ ಬಂದಾರಿ ಅಂದ್ರೆ ಗುಂಡ್ಯಾನ ಅಜ್ಜ ಅಂದ, ಯಪ್ಪ ಯಾಕೆ ಬೇಕಾಗಿತ್ತು? ಚಂದಾಗಿ ಮಾತಾಡಂತ ಎಷ್ಟು ಸತ ಹೇಳ್ಬೇಕ? ಆ ಸೌಕಾರ ಏನ್ರ ಸತ್ತ ಅಂದ್ರೆ ಹೆಂಗಿದ್ರು ಸಾಗವಾನಿ ಕಟ್ಟಿಗೆ ಮನಿ ಮಾಡ್ಸ್ಯಾನ, ಒಳಗಿಟ್ಟು ಚುಮ್ನಿ ನಿಸುರಿವಿ ಕಡ್ಡಿ ಕೊರ್ದು ಬಿಡೋಣ. ಬೇಕಾಗಿತ್ರ ಮಾತಿದೆ ಕಡ್ಡಿ ನೋಡ್ರಿ ನಾಳೆ ಹಂಗಂತ. ಆದ್ರೆ ಸೌಕಾರ ಏನು ಬಡ್ದ? 32 ಹಲ್ಲು ಉದುರು ಹಂಗೆ ಹೊಡೆದ. ಅದಕ್ಕೆ ಬಸವಣ್ಣನವರ ಅಂದ್ರೆ, ಅಯ್ಯ ಎಂದಡೆ ಸ್ವರ್ಗ, ಎಲ್ಲವೋ ಎಂದಡೆ ನರಕ. ನೋಡ್ರಿ, ಫಸ್ಟ್ ಅವ್ರು ಮಾಡಿದ ತಪ್ಪು ಏನಂದ್ರೆ ಹಂಗೆ ಹೋಗಿ ಅಸಹ್ಯ ಯಾಕೆ ಮಾಡಬೇಕಿತ್ತು? ಆಮೇಲೆ ಅಯ್ಯ ಎಂದಡೆ ಸ್ವರ್ಗ, ಎಲ್ಲವೋ ಎಂದಡೆ ನರಕ. ಕಲಬೇಡ ಹುಸಿಯ ನುಡಿಬೇಡ, ತನ್ನ ಬಣ್ಣಿಸಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಇವ್ರು ಮೂರದ್ದು ಅಪೋಸಿಟ್ ಹೋದ್ರಿ. ಅದಕ್ಕೆ ಏನಾತವ್ರಿಗೆ 32 ಹಲ್ಲು ಹೋದ್ರು ಹಂಗೆ ಹೊಡೆದ್ರ. ಯಾರೇ? ಸೌಕಾರ. ನೋಡ್ರಿ, ಈ ತೋರ್ ಬೆಳೆ ಐತಲ್ಲ, ಇದು ಏನು ಕೈ ಮಾಡ್ತಿರ್ತಂದ್ರೆ, ನೀ ಹೆಂಗಿದಿ ನೋಡು, ಅವ್ನು ನೋಡು ಹಂಗೆ ಮಾಡ ಹಿಂಗೆ ಮಾಡ ಹೊಡೆದ್ಬಿಡ್ತಾನೆ ನೋಡು. ಅವಾಗ ಏನು ಕೈ ಮಾಡ್ತೀವಿ? ಈ ಕೈ ಮಾಡ್ತೀವಿ ರೀ. ಅವಾಗ ಬೇರೆಯವರಿಗೆ ನಾವು ಈ ಕೈ ಮಾಡೋ ಹೊತ್ತನ್ಯಾಗ ಇವು 3 ಬಟ್ ಇರ್ತಾವಲ್ಲ, 3 ಬಟ್ ಇವು ನಮ್ಮ ಕಡೆ ತೋರಿಸ್ತಿರ್ತಾವ ರಿವರ್ಸ್. ನೀ ಹೆಂಗಿದಿ ನೋಡ್ಕೊ ಅಂತಿರ್ತಾವ. ಅದಕ್ಕೆ ಬಸವಣ್ಣನವರ ಅಂದ್ರೆ, ಲೋಕದ ಡೊಂಕು ನೀವೇ ಕಿತ್ತಿದ್ದೀವಿ,
ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ. ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ನೋಡ್ರಿ, ಅವ ದಪ್ಪಗೈದಾನೆ, ಕರಗೈದಾನೆ, ಬೆಳಗೈದಾನೆ, ಗಿಡ್ಕೈದಾನೆ, ಉದ್ಕೈದಾನೆ ಅನ್ನೋದು ಇವ್ರಿಗೆ ಯಾಕೆ ಬೇಕಾಗಿತ್ತದ? ನೋಡ್ರಿ, ಆಫ್ರಿಕಾದವ್ರೆ ಕರಗೈದಾರೆ, ಫುಲ್ ಕರಗೈದಾರೆ. ಯಾಕಿದ್ದಾರೆ? ಅಲ್ಲಿ ಕ್ಲೈಮೇಟ್ ಹಂಗೈತಿ. ಇನ್ನು ಆಸ್ಟ್ರೇಲಿಯಾದವ್ರು ಬಿಳಿ ಜುರುಳಿದ್ದಂಗಿದಾರ್ರಿ. ಅವ್ರು ಯಾಕೆ ಹಂಗಿದ್ದಾರೆ? ಅಲ್ಲಿ ವಾತಾವರಣ ಹಂಗೈತಿ. ಬೇರೆಯವ್ರ ಮನೆ ಸುದ್ದಿಗೆ ಹೋಗೋದು ಬೇಡ ರೀ. ನಮ್ಮ ಮನಿದ ಹೇಳ್ತೇನೆ ಕೇಳ್ರಿ. ನಮ್ಮ ಪಪ್ಪ ದಪ್ಪೊಂದು ಆಸ್ಟ್ರೇಲಿಯಾ ರೀ, ನಮ್ಮಮ್ಮ ತೆಳ್ಳೊಂದು, ನಮ್ಮ ಪಪ್ಪ ದಪ್ಪೊಂದು ಆಫ್ರಿಕಾ ರೀ, ನಮ್ಮಮ್ಮ ತೆಳ್ಳೊಂದು ಆಸ್ಟ್ರೇಲಿಯಾ ರೀ. ನಾವಿಬ್ರು ನಮ್ಮ ತಂಗಿ ನಾನು ಇದೀವಿ ನೋಡ್ರಿ, ಬರಬ್ಬರ್ ಸುಟ್ಟಿ ಚಪಾತಿ ಅಂದ್ರೆ ಇಂಡಿಯಾ, ಆಫ್ರಿಕಾ ಅಂದ್ರೆ ಹೊತ್ತಿದ ಚಪಾತಿ, ಆಸ್ಟ್ರೇಲಿಯಾ ಅಂದ್ರೆ ಹಸಿ ಬಿಸಿ ಚಪಾತಿ, ಇಂಡಿಯಾ ಅನ್ನೋದೈತಿ ನೋಡ್ರಿ ಕರೆಕ್ಟ್ ಸುಟ್ಟಿದ್ದು ಚಪಾತಿ. ಅದಕ್ಕೆ ನಾವೆಲ್ಲರೂ ವರ್ಗ ಭೇದ ವರ್ಣ ಭೇದ ಮಾಡಕ್ಕೆ ಹೋಗ್ಬಾರ್ದು. ಅಲ್ಲಿ ಕ್ಲೈಮೇಟ್, ಅಲ್ಲಿ ಪರಿಸ್ಥಿತಿ ತಕ್ಕ ಅವ್ರು ಇರ್ತಾರೆ. ನಮ್ಮ ಬಸವ ಧರ್ಮದಾಗ ಮೇನ್ ಪಾಯಿಂಟ್ ಏನಂದ್ರೆ ಮಾತು ಕಡಿಮೆಯ, ಕಾಯಕ ಜಾಸ್ತಿ ಆಗ್ಬೇಕು. ಮಾತು ಕಡಿಮೆ ಆಗಬೇಕು, ಕಾಯಕ ಜಾಸ್ತಿ ಆಗ್ಬೇಕು ಅನ್ನೋದು ನಮ್ಮ ಬಸವ ಧರ್ಮದ ಒಂದು ಪಾಯಿಂಟ್. ಎಲ್ಲಾರ್ದು ಕಾಯಕಕ್ಕೆ ಹೋಗೋದು ಬೇಡ. ನನ್ನ ಕಾಯಕ ನಾನು ಮುಟ್ಕೊತೇನೆ. ನಮ್ಮ ಹುಡುಗರ ಕಾಯಕ ಏನ್ರಿ? ಅದ್ರೊಳಗು ನಮ್ಮ ಹುಡುಗರ ಕಾಯಕ ಅಂದ್ರೆ ಏನು? ಸ್ಟಡಿ ಮಾಡೋದು, ನಿಷ್ಠೆಯಿಂದ ತಿಳ್ಕೊಂಡು ಸ್ಟಡಿ ಮಾಡೋದು. ನಾನು ಸ್ಕೂಲ್ ಒಳಗೆ ಟೀಚರ್ ಸಿಕ್ಕಾಪಟ್ಟೆ ಹೋಮ್ವರ್ಕ್ ಕೊಡ್ತಾರ್ರಿ. ನಾ ತಲೆ ಕೆಟ್ಟ ಅದನ್ನು ಬೂ ಅಂತ ಬರ್ಕೊಂತ ಹೋಗ್ತಿರ್ತೀನಿ. ಎಕ್ಸು ಲೆಟ್ರ್ ಕೊಟ್ಟ ಅವಾಗ ನಮ್ಮ ಮಮ್ಮಿ ಧನ್ ಅಂತ ಪ್ರತ್ಯಕ್ಷ ಆಗಿಬಿಡ್ತಾರೆ. ಧನ್ ಅಂತ ಪ್ರತ್ಯಕ್ಷ ಆಗಿ ಅಂತಾರೆ. ಲತ್ತಿಗೋಣಿ ಹಿಡ್ಕೊಂಡಿರ್ತಾರ್ರಿ, ಅಡಿಗೆ ಮನೆ ಒಳಗೆ ಚಪಾತಿ ಮಾಡ್ತಿರ್ತಾರ, ಧನ್ ಅಂತ ಪ್ರತ್ಯಕ್ಷ ಆಗಿ ಅಂತಾರೆ, ಏ ಹಗರ್ಕ ಬರೀ, ದುಂಡಗ ಬರೀ, ಮತ್ತೆ ಇನ್ನೊಂದು ಫ್ರೀ ರೀ, ತಿಳ್ಕೊಂಡು ಬರೀ. ನಾನು ನನ್ನ ಗಾಡಿಗೆ ಬ್ರೇಕ್ ಹಾಕಿಬಿಡ್ತೇನೆ. ಅವಾಗ ಮತ್ತೆ ಹಗರ್ಕ ತಿಳ್ಕೊಂಡು ದುಂಡಗ ಬರ್ಕೊಂತ ಹೋಗ್ತೇನೆ ರೀ. ಅವ ನಮ್ಮ ನನ್ನ ಮಗ ಮಾಡಾತಾನ ಅನ್ಕೊಂತ ಒಳಗೆ ಹೋಗ್ತಾರೆ. ಎಲ್ಲಿ? ಅಡಿಗೆ ಮನೆಗೆ. ತೆವಿ ಮೇಲೆ ಚಪಾತಿ ಇಟ್ಟು ಬಂದಿರ್ತಾರೆ ನೋಡ್ರಿ. ತೆವಿ ಮೇಲೆ ಚಪಾತಿ ಹೊತ್ತಿ ಹುರ್ಕಡ್ಲಿ, ಅಲ್ಲಿಂದ ಒಂದು ಜೋರ್ ಆವಾಜ್ ಬರ್ತೈತಿ. ಏನ? ಏ ಸಂಧ್ಯಾ, ಹೊತ್ತಿದ ಚಪಾತಿ ಕಟ್ಟಿಡ್ತೇನೆ, ನೀನ ತಿನ್ನೋದಿದನ. ನಾನು ಅದಕ್ಕೆ ಅವತ್ತಿಂದ ಹಗರ್ಕ ಬರಿತೀನಿ, ತಿಳ್ಕೊಂಡು ಬರಿತೀನಿ. ಮತ್ತು ಇನ್ನೊಂದು ಫ್ರೀ ರೀ, ದುಂಡಗ ಬರಿತೈನಿ. ಯಾಕಂದ್ರಿ ಹೊತ್ತಿದ ಚಪಾತಿ ಯಾರು ತಿನ್ಬೇಕ? ಕಾಯಕ ನಾವು ಭಕ್ತಿ ನಿಷ್ಠೆಯಿಂದ ತಿಳ್ಕೊಂಡು ಮಾಡ್ಲಿಕ್ಕಂದ್ರೆ ಹೊತ್ತಿದ ಚಪಾತಿ ಬೀಳ್ತಾವ. ಅದಕ್ಕೆ ನಾನು ಅವತ್ತಿಂದ ಹಗರ್ಕ ಬರ್ತೀನಿ, ತಿಳ್ಕೊಂಡು ಬರಿತೀನಿ ರೀ. ಇನ್ನು ಅಭ್ಯಾಸದೊಳಗಾತ ಕಾಯಕವೇ ಕೈಲಾಸ. ನನ್ನ ಕಾಯಕ ಏನೋ ಸ್ಟಡಿಯನ್ನು ನಾನು ನಿಷ್ಠೆಯಿಂದ ಮಾಡಿದೆ ಅಂದ್ರೆ ನಂಗೆ ಚಲೋ ಚಪಾತಿ, ಇಲ್ಲಿಕಂದ್ರೆ ಹೊತ್ತಿದ ಚಪಾತಿ. ಇನ್ನು ನೋಡ್ರಿ, ನಾ ಸ್ಟಡಿ ಒಳಗು ಭೂ ಅಂತ ಹೋಗ್ತಿದ್ದೆ. ಹಿಂಗೆ ನಂಗೆ ಮೊದ್ಲು ಭಾಷಣ ಮಾಡ್ತಿದ್ದೆ ರೀ. ತಿಂಗಳಕ್ಕೊಂದು 7-8 ಫಂಕ್ಷನ್ರ ಬರ್ತಾವ ನನಗೆ ಭಾಷಣಕ್ಕೆ. ಅವಾಗ ಬೌ ಅಂತ ಓಡಿ ಹೋಗಿಬಿಡ್ತಿದ್ದೆ ನಾನು. ಮೈಕ್ ಹಿಡ್ಕೊಳ್ಳೋದು, ಬೌ ಅಂತ ಅನ್ನೋದು, ಓಡಿ ಹೋಗಿಬಿಡೋದು. ಆದ್ರೆ ನಾನು ಅಭ್ಯಾಸ ಮತ್ತು ಈ ಭಾಷಣವನ್ನ ಐತಿ ನೋಡ್ರಿ, ಬ್ಯಾಲೆನ್ಸ್ ಮಾಡತ್ತೀನಿ. ಯಾಕೆ? ಅದಕ್ಕೆ ಕಾರಣ ಯಾರು? ನಮ್ಮ ಅಪ್ಪ ಮತ್ತು ಅಮ್ಮ. ನೋಡ್ರಿ, ಈ ವಚನ ಸಾಹಿತ್ಯ ಅನ್ನೋದು ಓದಿಡೋದಲ್ಲ, ಅದನ್ನು ನಮ್ಮ ಜೀವನದೊಳಗೆ ಅಳವಡಿಸ್ಕೋಬೇಕು.
ಅದ್ರೊಳಗು ನಮ್ಮ ಹುಡುಗರು ಅಂದ್ರೆ ಮಂದಿ ಲಾಗ್ ಸ್ಕ್ರೀನಿಗೆ ವಾಟ್ಸಪ್ಪು ಟ್ವಿಟ್ರು ಫೇಸ್ಬುಕ್ಕು ಯೂಟ್ಯೂಬು ಸೆಟ್ ಮಾಡಿರ್ತಾರೆ. ಹಿಂಗೆ ನಾವು 2 ಮಂತ್ ಹಾಲಿಡೇ ಮುಗಿಸ್ಕೊಂಡು ಸ್ಕೂಲಿಗೆ ಬಂದಿದ್ವಿ. ಅವಾಗ ನಮ್ಮ ಸರ್ ಕೇಳಿದ್ರು, ಬಾಹುಬಲಿ ಫಿಲ್ಮ್ ನೋಡ್ಕೊಂಡು ಬಂದಿದ್ವಿ. ಅವಾಗ ನಮ್ಮ ಸರ್ ಕೇಳಿದ್ರು, ಏನು ಮಾಡಿದ್ರಪ್ಪ 2 ತಿಂಗಳು ಅಂತ ಕೇಳಿದ್ರು. ಅದಕ್ಕೆ ನಾವು ಸರ ಬಾಹುಬಲಿ 2 ನೋಡಿದ್ವಿ. 2 ತಿಂಗಳು ಬಾಹುಬಲಿ 2ನ ನೋಡಿದ್ರೆ ಇಲ್ರಿ ಸರ ನೋಡಿದ್ದು ಒಂದೇ ಸತ. ಆದ್ರೆ 2 ತಿಂಗಳು ಬಿಲ್ಲು ಬಾಣ ಆಡಾಕತ್ತಿದ್ವಿ ರೀ, ಬಿಲ್ಲು ಬಾಣ. ಅವಾಗ ನಮ್ಮ ಸರ್ ಅಂದ್ರೆ, ಮಕ್ಕಳ ಇನ್ನೆಲ್ಲ ಬಂದಿರಿ ನೀವು? ಕೂಲಿಗೆ ಬಂದಿರಿ. ಇನ್ನೇನಿದ್ರು ನಿಮ್ಮ ಆಟ ನಡೆಯಂಗಲ್ಲ, ಎಲ್ಲ ನಂದ ಆಟ. ಮೊದ್ಲ ಬಡಗಿ ತೊಗೊಂಡು ಹೊಡಿತಿದ್ವಿ, ಈಗ ಡೈರೆಕ್ಟ್ ಬಿಲ್ಲು ಬಾಣನ ಬಿಡ್ತೀವಿ. ಎಲ್ಲಿಗೆ? ಗಂಟ್ಲಕ್ಕ. ಮಾಟಗಿ ಸಾಶ ನಮ್ಮ ಅಂದ್ರಿ. ನಾವೆಲ್ಲರೂ ಎದ್ದು ನಿಂತ ತೆಲುಗು ಒಳಗೆ ಬಸವನವರು ವಚನ ಅಂದ್ವಿ. ತೆಲ್ಲಿವು ನೀವು, ತಂಡ್ರಿವು ನೀವು, ಬಂಧುವು ನೀವು, ಬೆಳಗಮು ನೀವು, ದೇವರು ತೆಪ್ಪರಲೇನಯ್ಯ, ಪಾದ ಮುಂಚಿನ ನೀಟು ಮುಂಚಿನ ನೀವು ಗತಿ ಕೂಡಲ ಸಂಗಮ ದೇವ. ಅವಾಗ ನಮ್ಮ ಸರ್ ಅಂದ್ರೆ, ನೋಡ್ರಪ್ಪ ಹುಡುಗರೇ, ತೆಲುಗು ಒಳಗೆ ಅಂದ್ರಿ ಇಲ್ಲಿ ಎಲ್ಲ ಭಾಷಾದವರು ಇದ್ದಾರೆ. ನಮ್ಮ ಅರವಿಂದ್ ಜತ್ತಿ ಅವ್ರ ನೇತೃತ್ವದೊಳಗೆ ಎಲ್ಲ ಭಾಷೆ ಒಳಗೂ ಟ್ರಾನ್ಸ್ಲೇಟ್ ಮಾಡ್ಯಾರ. ಒಂದು ಸ್ವಲ್ಪ ಕನ್ನಡ ಒಳಗೆ ಹೇಳ್ರಿ, ಇಲ್ಲಿ ಎಲ್ಲ ಭಾಷಾದವರು ಇದ್ದಾರೆ. ಅದಕ್ಕೆ ಮತ್ತೆ ಎದ್ದು ನಿಂತಂದ್ವಿ ರೀ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬೆಳಗು ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ, ಕೂಡದ ಸಂಗಮ ದೇವ, ಹಲದದ್ದರು ಹಾಕು ನೀರಲ್ಲದ್ದರು ಹಾಕು. ಬಿಡ್ಲಿಲ್ಲ ನಮ್ಮ ಸರ್. ಒಂದು ಸ್ವಲ್ಪ ಬಾಜು ಬಸ್ಲ್ಯಾಕಂತಾನೆ, ಮರಾಠಿ ಒಳಗೆ ಹೇಳ್ರಿ ಅಂದ್ರೆ ಮತ್ತು ಮರಾಠಿ ಒಳಗೆ ಹೇಳಿದ್ವಿ. माता तुम्ही पिता तुम्ही बंधू तुम्ही तुम्हारा विनः कोणा नसे ಕೂಡಲ ಸಂಗಮ ದೇವ मज पाण्यात डाले दुधात धाळ ಅಂದ್ವಿ. ಮತ್ತು ಬಾಜು ಬನೇನ ಪ್ಯಾಂಟ್ ಕುಂತಿದ್ದಾರಿ, ಬನೇನ ಪ್ಯಾಂಟ್. ಮತ್ತು ಇಂಗ್ಲೀಷ್ ಒಳಗೆ ಎದ್ದು ನಿಂತಂದ್ವಿ, ಯು ಆರ್ ಮೈ ಫಾದರ್, ಯು ಆರ್ ಮೈ ಮದರ್, you are my kith and kin, there is none other than you, oh Lord. ಕೂಡಲ ಸಂಗಮ ದೇವ, let me know as I was love your house, ಶರಣು ಶರಣಾರ್ಥಿ ಅಂದ್ವಿರಿ. ನೋಡ್ರಿ, ಬಸವಣ್ಣವ್ರ ಎಲ್ಲ ಕಾಯಕಕ್ಕೂ ಸಮಾನವಾದ ಘನತೆ ಗೌರವ ತಂದ್ರೆ. ಅದಕ್ಕೆ 770 ಶರಣರ ಅಂತಾರ, ನಡೆ ಕಳಿಸಿದ ಬಸವಣ್ಣ, ನೋಡಿ ಕಲಿಸಿದ ಬಸವಣ್ಣ ಅಂತಾರ. ಅದಕ್ಕೆ ಹಾಡು ಹೊಗಳ್ತಾರ ಬಸವಣ್ಣವ್ರನ್ನ. ಆಯಿತು ಬಸವ ನಿನ್ನಿಂದ ಗುರು ಸ್ವಾಯತ ಎನಗೆ, ಆಯಿತು ಬಸವ ನಿನ್ನಿಂದ ಲಿಂಗ ಸ್ವಾಯತ ಎನಗೆ, ಆಯಿತು ಬಸವ ನಿನ್ನಿಂದ ಜಂಗಮ ಸ್ವಾಯತ ಎನಗೆ, ಆಯಿತು ಬಸವ ನಿನ್ನಿಂದ ಪ್ರಸಾದ ಸ್ವಾಯತ ಎನಗೆ, ಇಂತಿ ಚತುರ್ವಿಧ ಸ್ವಾಯತವ ನೀನೆಯಾಗು ಮಾಡಿದೆಯಾಗಿ, ಇಂತಿ ಚತುರ್ವಿಧ ಸ್ವಾಯತವ ನೀನೆಯಾಗು ಮಾಡಿದೆಯಾಗಿ, ಗುಹೇಶ್ವರ ಲಿಂಗಕ್ಕೆ ವಿಳಾಸವಾದೆಯಲ್ಲ ಸಂಗನ ಬಸವಣ್ಣ, ಸಂಗನ ಬಸವಣ್ಣ ಅಂತ ಹಾಡು ಹೊಗಳಿದ್ರು. ನೋಡ್ರಿ, ಈ ಆಯಿ ಯಾರ್ಯಾರ ಕೈಯಾಗ ಸಿಕ್ಕರೆ ಹೆಂಗಾಗ್ತದೆ? ಯಾರ್ಯಾರ ಕೈಯಾಗ ಸಿಕ್ಕರೆ ಹೆಂಗಾಗ್ತದೆ? ಸಣ್ಣ ಹುಡುಗರನ್ನ ಕೈಯಾಗ ಸಿಕ್ತಂದ್ರೆ ಅಮ್ಮ, ಆ ಆನೆ, ಈ ಇಲಿ, ಈ ಈಶ್ವರ. ಅದ ನಮ್ಮ ಸಾಹಿತಿಗಳ ಕೈಯಾಗ ಸಿಕ್ತಂದ್ರೆ
MG ಗೋಗೇರಿ ಅವ್ರ ಕೈಯಾಗ ಸಿಕ್ತಂದ್ರ ಅ ಅ ಅ ಅರಸ ಆಟಿಕೆ ಬಾರೆ ಸರಸ ಆ ಆ ಆ ಆಣೆ ಇಲಿ ಬಂತು ಜಾಣೆ ಈ ಈ ಈ ಇಲಿ ಹಾಕತಾರ ಬಲಿ ರು 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 ಋಷಿ ಹಾಡು ಹೇಳಲು ಖುಷಿ ಚ ಚ ಚಂದ್ರ ನಮ್ಮ ಶಾಲಿ ಸುಂದರ ಟ ಟ ಟಕ್ಕ ಹಾಕಬೇಡ ಒಕ್ಕ ಕ ಕ ಕಳ್ಳ ಹೇಳಬೇಡ ಸುಳ್ಳ ನಮ್ಮ ಸಾಹಿತಿಗಳ ಕೈಯಾಗ ಸಿಕ್ತಂದ್ರೆ ಹಿಂಗಾಗ್ತೈತಿ ಅದ ನಮ್ಮ ಬಸವಾದಿ ಶರಣರ ಕೈಯಾಗ ಸಿಕ್ತಂದ್ರೆ ಹೆಂಗಾಗ್ತೈತಿ ಅಂದು ಇಂದು ಮತ್ತೊಂದೇನ ಬೇಡ ದಿನವಿಂದೆ ಶಿವ ಶರಣವೆಂಬುವಂಗೆ ದಿನವಿಂದೆ ಹರ ಶರಣವೆಂಬುವಂಗೆ ದಿನವಿಂದೆ ನಮ್ಮ ಕೂಡಲ ಸಂಗನ ಮಾನದೆ ನೆನೆಯುವಂಗೆ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಇವನಾರವನೆಂದೆನಿಸಿದರಯ್ಯ ಇವ ನಮ್ಮವ ನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಹಿಂಗ ನಮ್ಮ ಬಸವಾದಿ ಶರಣರ ಕೈಯಾಗ ಸಿಕ್ತಂದ್ರ ವಚನಗಳಾಗ್ತಾವ ಇಷ್ಟು ಹೇಳಿ ನನ್ನ 2 ಮಾತುಗಳಿಗೆ ಪೂರ್ಣ ವಿರಾಮ ಇಡುತ್ತೇನೆ. ಜೈ ಗುರು ಬಸವೇಶ ಹರ ಹರ ಮಹಾದೇವ. ಭಾರತ ದೇಶ ಜೈ ಬಸವೇಶ ಶರಣು ಶರಣ.